ಇನ್ನು ಇವತ್ತು ಬಹುತೇಕ ಜೈಲು ಪಾಲಾಗ್ತಾರೆ ಏಟು ಆರೋಪಿ ದರ್ಶನ್ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಖಾಕಿ ಬಂದೋಬಸ್ತ್ ಈಗಾಗಲೇ ನಿಯೋಜನೆಯಾಗಿದೆ. ನಾಗನಾಥಪುರ ವೃತ್ತದ ಬಳಿ 4 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಇನ್ನು ಜೈಲು ಚೆಕ್ ಪೋಸ್ಟ್ ಬಳಿ 30ಕ್ಕೂ ಅಧಿಕ ಖಾಕಿ ನಿಯೋಜನೆಯಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗ ಎಸಿಪಿ ನೇತೃತ್ವದಲ್ಲಿ ಬಂದೋಬಸ್ತ್, 4 ಇನ್ಸ್ಪೆಕ್ಟರ್, 6 ಪಿಎಸ್ಐ ಸೇರಿ ಅಧಿಕಾರಿಗಳ ನಿಯೋಜನೆಯನ್ನ ಮಾಡಲಾಗಿದೆ. ನೋಡಿ, ಭದ್ರತೆಗಳೆಲ್ಲವನ್ನ ನೋಡಿದ್ರೆ ಇವತ್ತು ಬಹುತೇಕ ಜೈಲು ಪಾಲಾಗ್ತಾರೆ ದರ್ಶನ್ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಖಾಕಿ ಬಂದೋಬಸ್ತನ್ನ ಕೂಡ ನಾವು ನೋಡಬಹುದಾಗಿದೆ. ನಾಗನಾಥಪುರ ವೃತ್ತದ ಬಳಿ 4 ಕೆಎಸ್ಆರ್ಪಿ ತುಕಡಿ ನಿಯೋಜನೆಯಾಗಿದೆ. ಹೋಗುವಂತ ಹಾದಿ ಆಗಿರಬಹುದು, ಜೊತೆಗೆ ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಕೂಡ ಖಾಕಿ ಬಂದೋಬಸ್ತನ್ನ ಮಾಡಲಾಗಿದೆ. ಜೈಲು ಚೆಕ್ ಪೋಸ್ಟ್ ಬಳಿ 30ಕ್ಕೂ ಅಧಿಕ ಖಾಕಿ ನಿಯೋಜನೆ ಆಗಿದೆ. ನೀವು ದೃಶ್ಯದಲ್ಲೂ ಕೂಡ ನೋಡಬಹುದು. ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗ ಎಸಿಪಿ ನೇತೃತ್ವದಲ್ಲಿ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ. ಒಟ್ಟು 4 ಇನ್ಸ್ಪೆಕ್ಟರ್, 6 ಪಿಎಸ್ಐ ಸೇರಿ ಅಧಿಕಾರಿಗಳ ನಿಯೋಜನೆಯನ್ನ ಮಾಡಿದ್ದಾರೆ. ಭದ್ರತೆಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಯಾವ ಸಮಸ್ಯೆಗಳು ಆಗಬಾರದು, ಹೈ ಪ್ರೊಫೈಲ್ ಕೇಸನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದು ನೋಡ್ತಾ ಇದ್ದೀರಾ ನೀವು. ಪೊಲೀಸರು ಎಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಇಷ್ಟು ದಿನಗಳವರೆಗೂ ಅಂತ. ಇನ್ನೇನಾದ್ರೂ ಕೇಳಿದ್ರೆ 2 ದಿನಗಳ ಅವಕಾಶ ಇದೆ ಮತ್ತೆ ವಿಚಾರಣೆಗೆ ಪಡೆಯೋದಕ್ಕೆ, ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಅನ್ನೋದಾಗಿಯೂ ಕೂಡ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಅದನ್ನ ಬಿಟ್ರೆ ಜೈಲು ಪಾಲಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ 2 ದೃಶ್ಯಗಳನ್ನ ನೀವು ನೋಡಬಹುದು. ಒಂದು, ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಕೋರ್ಟ್ಗೆ ಕರೆದುಕೊಂಡು ಹೋಗೋದಕ್ಕೆ ಯಾವ ರೀತಿಯಾದಂತಹ ಭದ್ರತೆಗಳನ್ನ ನಿಯೋಜನೆ ಮಾಡಲಾಗಿದೆ. ಅಲ್ಲಿ ಬಸ್ಸನ್ನ ಠಾಣೆ ಒಳಗೇನೆ ಕರೆದುಕೊಂಡು ಬರ್ತಾ ಇದ್ದಾರೆ. ತಗೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಸಂಪೂರ್ಣ ಭದ್ರತೆಯನ್ನ ಅಲ್ಲಿ ನಿಯೋಜಿಸಲಾಗಿದೆ. ಮತ್ತೊಂದು ಕಡೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿನ ಹೊರಗೂ ಕೂಡ ಅಷ್ಟರ ಮಟ್ಟಿಗೆ ಖಾಕಿ ಭದ್ರತೆಯನ್ನ ನಿಯೋಜಿಸಲಾಗಿದೆ. ಯಾವುದೇ ಸಮಸ್ಯೆಗಳಾಗಬಾರ್ದು, ಭದ್ರತಾ ದೃಷ್ಟಿಯಿಂದ ಯಾವುದೇ ಲೋಪ ಆಗಬಾರದು ಅಂತ ಇಲ್ಲಿ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸರು ಕೈಗೊಂಡಿದ್ದಾರೆ. ಇದೀಗ ಹೊರಡ್ತಾ ಇದೆ ನೋಡಿ, ಅನ್ನಪೂರ್ಣೇಶ್ವರಿ ನಗರದಿಂದ ಪೊಲೀಸ್ ಬಸ್ ಹೊರಡ್ತಾ ಇರುವಂತಹ ದೃಶ್ಯ. 4 ಆರೋಪಿಗಳನ್ನ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಪೊಲೀಸ್ ಜೀಪ್ ಮುಂದೆ ಸಾಗಿ ಬರ್ತಾ ಇದೆ, ಹಿಂದಿನಿಂದ ಪೊಲೀಸ್ ಬಸ್. ಇದರಲ್ಲಿ 4 ಜನ ಆರೋಪಿಗಳಿದ್ದಾರೆ, ದರ್ಶನ್ ಸೇರಿ ಇನ್ನು 3. ಇನ್ನಷ್ಟು ವಿಚಾರಣೆ ಬೇಕು ಅನ್ನುವಂತ ಕಾರಣಕ್ಕೆ 2 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ರು. ಅದರ ಅವಧಿ ಅಂತ್ಯವಾಗಿದೆ. ಇದೀಗ ಕೋರ್ಟ್ನತ್ತ ಮುಖ ಮಾಡಿದೆ ಪೊಲೀಸ್ ಬಸ್. ನೀವು ನೋಡ್ತಾ ಇರುವಂತಹ ನೇರ ದೃಶ್ಯ ಇದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಹೊರಟಿರುವಂತಹ ಪೊಲೀಸ್ ಜೀಪ್ ಹಾಗೆ ಪೊಲೀಸ್ ಬಸ್. ಇದರಲ್ಲಿ 4 ಜನ ಆರೋಪಿಗಳಿದ್ದಾರೆ. 4 ಜನ ಆರೋಪಿಗಳನ್ನ ಇವತ್ತು ಪೊಲೀಸ್ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ನಡೆಯುತ್ತೆ ವಾದ ವಿವಾದಗಳು. ಆ ನಂತರದಲ್ಲಿ ಮುಂದೇನಾದ್ರೂ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಲೆಕ್ಕಾಚಾರಗಳೇನಾದ್ರೂ ಇದ್ರೆ ಖಂಡಿತವಾಗಿಯೂ ಇನ್ನೇನು ಕೆಲ ಕ್ಷಣಗಳಲ್ಲೇ ಗೊತ್ತಾಗುತ್ತೆ. ಅಥವಾ ಈಗ ಇರುವಂತಹ ಚಿತ್ರಣವನ್ನ ನೋಡಿದ್ರೆ ಬಹುತೇಕ ದರ್ಶನ್ ಜೈಲು ಪಾಲಾಗೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನ ಹೊರಭಾಗ ಏನು ಸೆಕ್ಯೂರಿಟಿಯನ್ನ ನಿಯೋಜನೆ ಮಾಡಿದ್ದಾರೆ, ಪೊಲೀಸ್ ಭದ್ರತೆ, ಇವೆಲ್ಲವನ್ನೂ ಕೂಡ ನೋಡಿದಾಗ ಇವತ್ತೇ ಜೈಲು ಪಾಲಾಗುವಂತ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಕಂಡು ಬರ್ತಾ ಇರುವಂತಹ ಚಿತ್ರಣವನ್ನ ನೀವು ನೋಡಿದಾಗ ಈಗ ನೀವು ನೋಡ್ತಾ ಇರೋದು ನೇರ ದೃಶ್ಯಾವಳಿಗಳು. ಅನ್ನಪೂರ್ಣೇಶ್ವರಿ ನಗರದಿಂದ ಕೋರ್ಟ್ನತ್ತ ಹೊರಟಿರುವಂತಹ ಪೊಲೀಸ್ ಜೀಪ್, ಪೊಲೀಸ್ ಬಸ್, ಯಾವ ರೀತಿಯಾದಂತಹ ಭದ್ರತೆ ಇದೆ ಅನ್ನೋದಾಗಿ ನೀವು ನೋಡಬಹುದು. ಮೊನ್ನೆ ಕೂಡ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾದ್ರೆ ಬಹಳ ನೀಟಾಗಿ, ಅಷ್ಟೇ ಭದ್ರತೆಯಿಂದ, ಯಾವುದೇ ಸಮಸ್ಯೆಗಳು ಸಾರ್ವಜನಿಕರಿಗೆ ಆಗದೇ ಇರೋ ರೀತಿಯಾಗಿ ಬೆಂಗಳೂರಿನಂತ ಟ್ರಾಫಿಕ್ನಲ್ಲಿ ತುಂಬಾ ಸೇಫ್ ಆಗಿ ಕರ್ಕೊಂಡು ಹೋಗಿದ್ರು ಕೋರ್ಟ್ಗೆ ಹಾಜರುಪಡಿಸೋದಕ್ಕೆ. ಇವತ್ತು ಕೂಡ ಅನ್ನಪೂರ್ಣೇಶ್ವರಿ ನಗರದಿಂದ ಮತ್ತೆ ಆರೋಪಿಗಳನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾದಂತ ಜವಾಬ್ದಾರಿ ಇದೆ. ಅದನ್ನ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ. ಅನ್ನಪೂರ್ಣೇಶ್ವರಿ ನಗರದಿಂದ ಹೊರಟಂತ ಪೊಲೀಸ್ ಜೀಪ್ ಹಾಗೆ ಬಸ್ ಅನ್ನ ನೋಡ್ತಾ ಇದ್ದೀರಾ. 4 ಜನ ಆರೋಪಿಗಳಿಗೆ ಇವತ್ತಿನ ತೀರ್ಪು ಏನ್ ಹೇಳುತ್ತೆ ಅಂತ ಗೊತ್ತಾಗೋದಕ್ಕೆ ಇನ್ನೇನು ಕೆಲ ಕ್ಷಣಗಳು ಮಾತ್ರನೇ ಬಾಕಿ ಇದೆ. 4 ಆರೋಪಿಗಳು, ಅವರ ಪಾತ್ರಗಳು ಬೇರೆ ಬೇರೆ ಇದೆ. ಅದರಲ್ಲಿ A2 ಆರೋಪಿಯಾಗಿ ಗುರುತಿಸಿಕೊಂಡಿರುವ ದರ್ಶನ್ ಒಂದು ಕಡೆಯಲ್ಲಿ, ಹಾಗೆ A10 ಆರೋಪಿ, A14 ಹಾಗೆ A9, ಈ 4 ಆರೋಪಿಗಳಿಗೂ 2 ದಿನಗಳವರೆಗೂ ಕೂಡ ಹೆಚ್ಚಿನ ವಿಚಾರಣೆಯನ್ನ ಪೊಲೀಸರು ಮಾಡಿದ್ರು. ಈ ಮೊಬೈಲ್ಗೆ ಸಂಬಂಧಪಟ್ಟಾಗ ಆಗಿರ್ಬೋದು ಅಥವಾ ಕೆಲವೊಂದು ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಾಗೆ ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಯಾವುದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂತ ಏನ್ ಕಾರಣವನ್ನ ಕೊಟ್ಟಿದ್ರು SPP ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ, ಆ ಇಂಟೆನ್ಷನ್ ಪೂರ್ಣವಾಗಿದೆಯಾ, ಎಲ್ಲದಕ್ಕೂ ಸರಿಯಾದಂತ ಉತ್ತರ ಸಿಕ್ಕಿದೆಯಾ, ಅಥವಾ ಮತ್ತು ಏನಾದ್ರೂ ಸಮಸ್ಯೆಯನ್ನ ಮಾಡಿದ್ದಾರಾ, ಇವೆಲ್ಲದಕ್ಕೂ ಉತ್ತರ ಇನ್ನೇನು ಕೆಲ ಕ್ಷಣಗಳ ಗೊತ್ತಾಗುತ್ತೆ. ಇಲ್ಲ, ಮಾಹಿತಿ ಪೂರ್ಣ ಆಗಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಮತ್ತೇನಾದ್ರೂ ಕಸ್ಟಡಿಗೆ ಪಡಿತಾರಾ, ಕಾನೂನಾತ್ಮಕವಾಗಿ ಇನ್ನೂ 2 ದಿನ ಅವಕಾಶ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲದೆ ಹೋದಲ್ಲಿ, ಇಲ್ಲ ಬರುವಂತ ಮಾಹಿತಿನೇ ಇಷ್ಟು ಅಥವಾ ಬೇಕಿರುವಂತ ಸಾಕ್ಷಿಗಳೆಲ್ಲವೂ ಕೂಡ ಸಿಕ್ಕಿದೆ, ವಿಚಾರಣೆ ಪೂರ್ಣ ಆಗಿದೆ ಅನ್ನುವಂತ ಕಾರಣವನ್ನೇನಾದ್ರೂ SPP ಕೊಟ್ಟು ಇವತ್ತೇ ಜೈಲು ಪಾಲ್ ಮಾಡಿಬಿಡ್ತಾರಾ ಅಂತ
ಯಾಕೆಂತಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಎಲ್ಲಾ ರೀತಿಯಾದಂತ ಭದ್ರತೆಗಳನ್ನ ಒದಗಿಸಲಾಗ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವತ್ತೇ ದರ್ಶನ್ ಜೈಲು ಪಾಲಾಗುವಂತ ಚಾನ್ಸಸ್ಗಳು ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ. ಲೈವ್ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ ನೀವು TV9 ನಲ್ಲಿ. ನಾಗರಬಾವಿಯಿಂದ ಬರ್ತಾ ಇರುವಂತಹ ದೃಶ್ಯಗಳು. ಇನ್ನೇನು ಕೆಲ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಕೋರ್ಟ್ ಆವರಣವನ್ನ ತಲುಪುತ್ತೆ ವೆಹಿಕಲ್. ನೀವು ನೋಡ್ತಾ ಇದ್ದೀರಾ ನೇರ ದೃಶ್ಯ. ಯಾವುದು ಟ್ರಾಫಿಕ್ ಸಮಸ್ಯೆ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ, ಎಲ್ಲ ಕ್ಲಿಯರ್ ಇದೆ. ವೇಗವಾಗಿ ಸಾಗಿ ಬರ್ತಾ ಇದೆ ಪೊಲೀಸ್ ಜೀಪ್ ಹಾಗೆ ಬಸ್. 4 ಜನ ಆರೋಪಿಗಳ ಮುಂದಿನ ಒಂದು ವಿಚಾರಣೆ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಏನಾಗುತ್ತೆ ಅನ್ನುವಂತ ಕ್ವಶನ್ ಇದೆಯಲ್ಲ, ಅದಕ್ಕೆ ಉತ್ತರ ಸಿಗುತ್ತೆ. ಮೊನ್ನೆ ದಿನ ಈ 4 ಜನನ ಮಾತ್ರ ಪೊಲೀಸ್ ಕಸ್ಟಡಿಗೆ ತಗೊಂಡ್ರು. ಉಳಿದಂತ ಅಷ್ಟು ಆರೋಪಿಗಳು A1 ಪವಿತ್ರ ಸೇರಿದಂತೆ ಉಳಿದಂತ ಎಲ್ಲಾ ಆರೋಪಿಗಳನ್ನ ಜೈಲು ಪಾಲು ಮಾಡಿದ್ರು. ಎಲ್ಲರೂ ಜೈಲಿನಲ್ಲೇ ಇದ್ದಾರೆ. ಬಟ್ ಈ 4 ಆರೋಪಿಗಳಿಗೆ ಸರಿಯಾದ ಕಾರಣ ಇತ್ತು, ಮತ್ತೆ ಕಸ್ಟಡಿಗೆ ಕೇಳಬೇಕಾದಂತ ಅನಿವಾರ್ಯತೆ ಇತ್ತು, ವಿಚಾರಣೆಗೆ ಸ್ಪಂದಿಸಲಿಲ್ಲ ಅನ್ನುವಂಥದ್ದಿತ್ತು. ಹಾಗಾಗಿ ಪೊಲೀಸ್ ಕಸ್ಟಡಿಗೆ ತಗೊಂಡಿದ್ರು. 4 ದಿನ ಕೇಳಿದ್ರು ಕೋರ್ಟ್ ಮುಂದೆ, 4 ದಿನ ವಿಚಾರಣೆಗೆ ಬೇಕಾಗುತ್ತೆ, ಅವ್ರನ್ನ ಪೊಲೀಸ್ ಕಸ್ಟಡಿಗೆ ವಹಿಸಿ ಅಂತ. ಆದ್ರೆ ವಾದ ವಿವಾದ ಇವೆಲ್ಲವನ್ನೂ ಕೂಡ ಪರಿಶೀಲಿಸಿರುವಂತ ಜಡ್ಜ್ ಆದೇಶವನ್ನ ಹೊರಡಿಸಿರೋದು ಹಾಗೆ ಅನುಮತಿಯನ್ನ ಕೊಟ್ಟಿರೋದು ಕೇವಲ 2 ದಿನಗಳಿಗೆ ಮಾತ್ರ. ಹಾಗಾಗಿ ಆ 2 ದಿನದ ಅವಧಿ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾದಂತ ಅನಿವಾರ್ಯತೆ ಪೊಲೀಸರಿಗೆ ಇದೆ. ಭದ್ರತೆಯ ಜೊತೆಗೆ 4 ಜನ ಆರೋಪಿಗಳನ್ನ ಕೋರ್ಟ್ನತ್ತ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ರೆ. ಇದು ನಾಯನಹಳ್ಳಿಯಿಂದ ಅಲ್ಲಿವರೆಗೂ ಬಂತು. ನಾನು ಆಗ್ಲೇ ಹೇಳಿದಾಗೆ ಯಾವುದು ಟ್ರಾಫಿಕ್ ಸಮಸ್ಯೆ ಕಾಣಿಸ್ತಾ ಇಲ್ಲ, ವೇಗವಾಗಿನೇ ಬರ್ತಾ ಇದೆ. ಮೊನ್ನೆ ದಿನ ಒಂದ್ ಸ್ವಲ್ಪ ಟ್ರಾಫಿಕ್ ಇತ್ತು, ಬಟ್ ಯಾರಿಗೂ ಸಮಸ್ಯೆ ಆಗಿಲ್ಲ. ಸಾರ್ವಜನಿಕರಿಗೆ ಯಾವ ಸಮಸ್ಯೆನೂ ಆಗದೆ ಇರೋ ರೀತಿ ಬಹಳ ಸಮರ್ಥವಾಗಿ ಪೊಲೀಸರು ಈ ಹೈ ಪ್ರೊಫೈಲ್ ಕೇಸನ್ನ ನಿಭಾಯಿಸ್ತಾ ಇದ್ದಾರೆ. ಡೇ 1 ನಿಂದ ಪೊಲೀಸರ ಪ್ರಾಮಾಣಿಕತೆ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ನಾವು ಗಮನಿಸಬಹುದಾಗಿದೆ. ಒಂದ್ ಸ್ವಲ್ಪ ಎಡವಿದ್ರು ಈ ಕೇಸ್ ಮುನ್ನೆಲೆಗೆ ಬರ್ತಾನೆ ಇರಲಿಲ್ಲ. ಹೀಗೊಂದು ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಯಾರೋ ಇಬ್ರು ಬಂದು ಸರೆಂಡರ್ ಆದ್ರಂತೆ, ನಾವೇ ಕೊಲೆ ಮಾಡಿದ್ವಿ ಅಂತ ಹೇಳಿದ್ರಂತೆ. ಅದನ್ನ ಕಣ್ಮುಚ್ಚಿ ಪೊಲೀಸರು ಒಪ್ಪಿಕೊಂಡಿದ್ದಿದ್ರೆ ಇವತ್ತು ಇಷ್ಟೆಲ್ಲ ಆರೋಪಿಗಳು ಇದ್ರ ಹಿಂದೆ ಇದ್ದಾರೆ, ಇಷ್ಟೊಂದು ವಿಕೃತಿ ಮೆರೆದಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ, ಯಾವುದೂ ಗೊತ್ತಾಗ್ತಾ ಇರಲಿಲ್ಲ. ನಿಜಕ್ಕೂ ಪೊಲೀಸರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇವಾಗ ಭದ್ರತೆಯ ಜೊತೆಗೆ ಕರ್ಕೊಂಡು ಬರ್ತಾ ಇದ್ದಾರೆ 4 ಜನ ಆರೋಪಿಗಳನ್ನ. 2 ದಿನ ಹೆಚ್ಚಿನ ವಿಚಾರಣೆಯನ್ನ ನಡೆಸಿ ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಅವಕಾಶ ಇನ್ನೂ ಇದೆ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ. 2 ದಿನಗಳ ಕಾಲಾವಕಾಶ ಇದೆ ಕಾನೂನುಬದ್ಧವಾಗಿ. ಆದ್ರೆ ಅದನ್ನ ಕೇಳೋದಕ್ಕೆ ಏನಾದ್ರೂ ಕಾರಣಗಳನ್ನ ಕೊಡ್ಲೇಬೇಕಾಗುತ್ತೆ. ಒಂದು ವೇಳೆ ವಿಚಾರಣೆ ಪೂರ್ಣವಾದಲ್ಲಿ, ಸಾಕ್ಷ್ಯಗಳನ್ನೆಲ್ಲ ಸಂಗ್ರಹಿಸಿದಲ್ಲಿ, ಈಗಲೇ ನೋಡಿದಾಗೆ 130ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಅಂತ. ಅದು ವೆಹಿಕಲ್ ಆಗಿರ್ಬೋದು, ಸ್ಯಾಂಪಲ್ಸ್ಗಳಾಗಿರ್ಬೋದು, FSL ನ ವರದಿಗಳಾಗಿರ್ಬೋದು, ಅಥವಾ ಕೃತ್ಯದಲ್ಲಿ ಭಾಗಿಯಾದಂತ ನೋಡಿದವರು ಅಥವಾ ಕೇಳಿದವರು, ಈ ರೀತಿಯಾದಂತ ಸಾಕ್ಷ್ಯಗಳನ್ನ ಸಾಕಷ್ಟು ಕಲೆ ಹಾಕಿದ್ದಾರೆ. ಈ ಸಾಕ್ಷ್ಯಗಳೇ ಸಾಕು, ಆರೋಪಿಗಳಿಗೆ ಶಿಕ್ಷೆಯನ್ನ ಕೊಡಿಸೋದಕ್ಕೆ ಇಷ್ಟೇ ಸಾಕು ಅಂತ ಪೊಲೀಸರು ಏನಾದರೂ ಅಂದುಕೊಂಡ್ರೆ ಆ 2 ದಿನ ಇರುವಂತ ಅವಕಾಶವನ್ನ ಕೈ ಚೆಲ್ಲಬಹುದು. ನೇರವಾಗಿ ಅವರನ್ನ ಜೈಲಿಗೆ ಕಳಿಸುವಂತ ವ್ಯವಸ್ಥೆಗಳನ್ನ ಮಾಡಬಹುದು. ಸೊ ಇದೆಲ್ಲವೂ ಪ್ರಶ್ನೆಗಳಾಗಿದೆ ಈ ಕ್ಷಣಕ್ಕೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ. ನೇರ ದೃಶ್ಯ ನೋಡ್ತಾ ಇದ್ದೀರಾ, ಕೋರ್ಟ್ ವರೆಗೂ ಇರುತ್ತೆ. ಪ್ರತಿ ಕ್ಷಣದ ಅಪ್ಡೇಟ್ಸ್ ಅನ್ನ ನೀವು ಪಡಿಬಹುದಾಗಿದೆ. 4 ಜನ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಮೊನ್ನೆ ದಿನ ಎಲ್ಲ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ರು, ಆದ್ರೆ ಎಲ್ಲರನ್ನು ಜೈಲು ಪಾಲ್ ಮಾಡಿರ್ಲಿಲ್ಲ. ಪವಿತ್ರ ಜೊತೆಗೆ A3 ಪವನ್ ಆ ರೀತಿಯಾದಂತ ಆರೋಪಿಗಳನ್ನ ಕಳಿಸಿದ್ರೆ ಹೊರತು ಇವ್ರುಗಳನ್ನ ಕಳಿಸಿರ್ಲಿಲ್ಲ. 4 ಜನ ಆರೋಪಿಗಳಿಗೆ ಏನಿದ್ದಾರೆ, ಅವರ ಪಾತ್ರ ಏನಿತ್ತು, ಕೆಲವೊಂದು ಮೂಲಗಳ ಪ್ರಕಾರ ಮಾಡಿರೋ ತಪ್ಪನ್ನ ಒಪ್ಪಿಕೊಳ್ಳೋದಕ್ಕೆ ತಯಾರಿಲ್ಲದಂತ ಸಂದರ್ಭ ಇತ್ತು ಕೆಲವರ ಉತ್ತರಗಳನ್ನ ನೋಡಿದಾಗ ಅಂತ. ಸೊ ಅವರಿಂದ ಸರಿಯಾದ ಮಾಹಿತಿಯನ್ನ ಪಡೀಲೇಬೇಕಾಗುತ್ತೆ. ಸುಮ್ಮನೆ ಯಾರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವುದಿಲ್ಲ ಪೊಲೀಸರು. ಸೊ 2 ದಿನದ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಸಾಕ್ಷಿಗಳು ಇವತ್ತು ಜೈಲು ಪಾಲ್ ಮಾಡೋದಕ್ಕೆ ಎಷ್ಟು ಅನುಕೂಲವಾಗುತ್ತೆ ಅನ್ನೋದಾಗಿ ನೋಡಬೇಕಾಗುತ್ತೆ. ಏನು ಶಿಕ್ಷೆ ಆಗುತ್ತೆ, ಎಷ್ಟು ಅವಧಿ ಇರುತ್ತೆ, ಸೊ ಎಲ್ಲದಕ್ಕೂ ಕೂಡ ಉತ್ತರವನ್ನ ಸಿಗೋದಕ್ಕೆ ಇನ್ನೇನು ಕೆಲ ಕ್ಷಣಗಳು ಮಾತ್ರನೇ ನೀವು ಕಾಯ್ಬೇಕಾಗಿರೋದು. ಗೊತ್ತಾಗ್ಬಿಡುತ್ತೆ ಈ 4 ಜನರ ಪಾತ್ರ ಯಾಕೆ ಹೆಚ್ಚಾಗಿತ್ತು ಅಥವಾ ಏನಾಗಿತ್ತು. ಕಿಡ್ನಾಪ್ ಮಾಡಿದವನಾಗಿರ್ಬೋದು, ನೀವು ನೋಡ್ತಾ ಇದ್ರೆ ಸೈಡ್ ವಿಂಡೋದಲ್ಲಿ ಅಷ್ಟು ಆರೋಪಿಗಳ ಫೋಟೋ ಜೊತೆಗೆ ಅವ್ರಗಳ ಪಾತ್ರ ಏನು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಮತ್ತೊಂದು ಕಡೆಯಲ್ಲಿ ನಾಯನಹಳ್ಳಿ ಸಮೀಪ ತಲುಪಿದೆ. ಇದೀಗ ಬರ್ತಾ ಇದೆ ಬಸ್ನಲ್ಲಿ 4 ಜನ ಆರೋಪಿಗಳಿದ್ದಾರೆ. ಮುಂದೆ ಹಿಂದೆ ಎಲ್ಲ ರೀತಿಯಾದಂಥ ಪೊಲೀಸ್ ಜೀಪ್ಗಳು ಆವರಿಸ್ಕೊಂಡಿದೆ. ಸಂಪೂರ್ಣ ಭದ್ರತೆಯ ಜೊತೆಗೆ ಇವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ನೋಡಿ, ಇದೆಲ್ಲವೂ ಕೂಡ ರಿಸ್ಕ್ ಅಲ್ವಾ ಪೊಲೀಸರಿಗೆ. ಈ ಸಾಮಾನ್ಯರಾದ್ರೆ ಈ ರೀತಿಯಾಗಿ ಕರ್ಕೊಂಡು ಬರೋದೆಲ್ಲ ಸಮಸ್ಯೆನೇ ಇರಲ್ಲ. ಬಟ್ ಇಲ್ಲಿ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಮೈ ತುಂಬಾ ಕಣ್ಣಾಗಿರ್ಬೇಕು.
ಯಾರೋ ಅಭಿಮಾನಿಗಳನ್ನ ನಾವೇ ನೋಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೂ ಯಾವ ರೀತಿಯಾಗಿ ಪರ ವಹಿಸ್ಕೊಂಡು ಮಾತಾಡ್ತಾರೆ ಅಂತ. ಅಂಥವ್ರಿಂದ ಯಾವ ಸಮಸ್ಯೆನೂ ಆಗಬಾರ್ದಲ್ವಾ ಕೋರ್ಟಿಗೆ ಕರ್ಕೊಂಡು ಹೋಗಬೇಕಾದ್ರೆ. ಸೊ ಆ ರೀತಿಯಾದಂಥ ಮುಂಜಾಗ್ರತೆಯನ್ನು ಪೊಲೀಸರು ವಹಿಸ್ತಾ ಇದ್ದಾರೆ. ಮೈ ತುಂಬ ಕಣ್ಣಾಗಿಸ್ಕೊಂಡು ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಅವರನ್ನು ಕೋರ್ಟ್ಗೆ ಹಾಜರುಪಡಿಸ್ತಾ ಇದ್ದಾರೆ. ಹೈ ಪ್ರೊಫೈಲ್ ಕೇಸ್ನಲ್ಲಿ ಏನೇ ಮೂಮೆಂಟ್ ಆದರೂ ಕೂಡ ಎಲ್ಲಿ ಹೋಗ್ತಾರೆ ಏನಾಗುತ್ತೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಜನರಿಗೆ. ಅವೆಲ್ಲವನ್ನೂ ಕೂಡ ನಿಭಾಯಿಸಬೇಕಾಗುತ್ತೆ. ಯಾವ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಅವ್ರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ಆ ನಂತರದಲ್ಲಿ ಇನ್ನೇನಾದರೂ ಜೈಲು ಪಾಲ್ ಆದರೂ ಇವತ್ತು ಅನ್ನೋದಾಗಿದ್ದರೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಕಾಕಿ ಕಣ್ಗಾವಲಿದೆ. ಅಲ್ಲಿ ಹೋಗುವಂಥ ದಾರಿಯಲ್ಲೂ ಕೂಡ ಮತ್ತೆ ಭದ್ರತೆಯನ್ನು ಒದಗಿಸಬೇಕಾಗುತ್ತೆ. ಇವೆಲ್ಲ ಜವಾಬ್ದಾರಿ ಇವತ್ತು ಪೊಲೀಸರ ಮೇಲೆ ಇದೆ. ಜೊತೆಗೆ ಒಂದು ಅವಕಾಶ ಕೂಡ ಇದೆ, 2 ದಿನ ಪೊಲೀಸ್ ಕಸ್ಟಡಿಗೆ ಕೇಳುವಂಥದ್ದು. ನೋಡಿರ್ತೀರ ಇಷ್ಟು ದಿನ 14 ದಿನ ಯಾಕೆ ಈ ರೀತಿಯಾಗಿ ಲ್ಯಾಗ್ ಆಗ್ತಾ ಇದೆ, ಯಾಕೆ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಸತ್ತಿರುವಂಥ ವ್ಯಕ್ತಿ ಹೀಗೆ ಸತ್ತಿಲ್ಲ, ವಿಕೃತವಾಗಿ ಕೊಲೆ ಮಾಡಲಾಗಿದೆ. ಬಾಸುಂಡೆ ಬರುವಾಗಿ ಹೊಡೆದಿರೋದು, ಮೂಳೆಗಳನ್ನು ಮುರಿದಿರೋದು, ಕರೆಂಟ್ ಶಾಕ್ ಕೊಟ್ಟಿರೋದು ಟಾರ್ಚ್ ಮೂಲಕವಾಗಿ. ಒಬ್ಬ ವ್ಯಕ್ತಿಗೆ ಎಷ್ಟು ಹೀನಾಯವಾಗಿ ಚಿತ್ರಹಿಂಸೆ ಕೊಡಬಹುದು ಅದನ್ನ ಕೊಟ್ಟಿದ್ದಾರೆ. ಪೊಲೀಸರ ಜೊತೆ ಹೋಗ್ತಾ ಇರುವಂಥ ಆರೋಪಿಗಳ ಕ್ಲೋಸ್ ಅಪ್ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. 4 ಜನರನ್ನ ಇವತ್ತೇ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇವರೆಲ್ಲರ ಪಾತ್ರ ಕೂಡ ಇದೆ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿರೋದ್ರಲ್ಲಿ ಬೇರೆ ಬೇರೆ ಪಾತ್ರವನ್ನು ವಹಿಸಿರ್ಬೋದು. ಒಬ್ಬ ಶಾಕ್ ಕೊಟ್ಟಿರ್ಬೋದು, ಇನ್ನೊಬ್ಬ ಹೊಡೆದಿರ್ಬೋದು, ಇನ್ನೊಬ್ಬ ತುಳಿದಿರ್ಬೋದು. ಯಾರ್ಯಾರ ಪಾತ್ರ ಎಷ್ಟಿದೆ, ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅದನ್ನ ಕೊಡಿಸೋ ಕೆಲಸವನ್ನ ಪೊಲೀಸರು ಮಾಡ್ತಾರೆ ಇವತ್ತಿನ ದಿನ. ಒಂದಷ್ಟು ಜನರಿಗೆ ಆಗಿದೆ, ಈಗಲೇ ಜೈಲೂಟ ತಿಂತಾ ಇದ್ದಾರೆ, ಜೈಲಿನಲ್ಲೇ ಇದ್ದಾರೆ. ಐಷಾರಾಮಿ ಜೀವನವನ್ನ ಬಿಟ್ಟು ಜೈಲಿನಲ್ಲೇ ಇರಬೇಕಾದಂಥ ಪರಿಸ್ಥಿತಿ ಅವ್ರು ಮಾಡಿರುವಂಥ ಕೃತ್ಯದಿಂದ ಅವ್ರಿಗೆ ಒದಗಿ ಬಂದಿದೆ, ಅದನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ಇನ್ನುಳಿದಂಥ 4 ಜನರಿಗೆ ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. 2 ದಿನಗಳವರೆಗೆ ಅವಕಾಶ ಇದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಜೈಲು ಪಾಲ್ ಮಾಡಿಬಿಡ್ತಾರೆ. ಎಲ್ಲ ಸಾಕ್ಷ್ಯಗಳು ಸಿಕ್ಕಿದೆ ಅಂತಾದಲ್ಲಿ ರೇಣುಕಾ ಸ್ವಾಮಿಯನ್ನ ಅತ್ಯಂತ ಅಮಾನುಷವಾಗಿ ಹೀನಾಯವಾಗಿ ಕೊಂದಿರುವಂತ ಬಿ ಗ್ಯಾಂಗ್ ಇವತ್ತೇನಾಗುತ್ತೆ, ಕೆಲ ಕ್ಷಣಗಳಲ್ಲಿ ದರ್ಶನ್ ಸೇರಿ 4ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಕಸ್ಟಡಿಗೆ ಕೇಳೋ ಸಾಧ್ಯತೆ ಕಡಿಮೆ ಅಂತ 4 ಜನರನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆದ್ರೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಅಂತ ಈ ಕ್ಷಣಕ್ಕೆ ಗೊತ್ತಾಗ್ತಾ ಇದೆ. ದರ್ಶನ್ ಇವತ್ತೇ ಜೈಲು ಸೇರುವಂತ ಸಾಧ್ಯತೆ ಹೆಚ್ಚಾಗಿದೆ. ಕೆಲ ಕ್ಷಣಗಳಲ್ಲಿ ಇನ್ನೇನು ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಆದ್ರೆ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರ ಮತ್ತೆ ಕಸ್ಟಡಿಗೆ ಕೇಳುವಂತ ಅವಕಾಶ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ಇನ್ನೂ ಕೂಡ ಕಾನೂನಿನಲ್ಲಿ ಅವಕಾಶ ಇದೆ, 2 ದಿನಗಳವರೆಗೆ ಕೇಳಬಹುದು ಅನ್ನೋದಾಗಿ. ಆದ್ರೆ ಸದ್ಯಕ್ಕೆ ಏನ್ ಅಪ್ಡೇಟ್ ಸಿಗ್ತಾ ಇದೆ, ಕಡಿಮೆ ಇದೆಯಾ ಚಾನ್ಸಸ್ಗಳು ಹೇಗೆ ಅಂತ? ಚೈತ್ರ, ದರ್ಶನ್ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಾಧೀಶರ ಎದುರು 3 ಬಾರಿ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನು ಕೂಡ ಹಾಜರುಪಡಿಸಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊದಲಿಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ 5-6 ದಿನಗಳ ಕಾಲ ಕಸ್ಟಡಿಯನ್ನು ಪಡೆದುಕೊಂಡಿದ್ರು. ತದನಂತರದಲ್ಲಿ ಮತ್ತಷ್ಟು ವಿಚಾರಣೆಯನ್ನು ನಡೆಸಬೇಕಿದೆ ಅಂತೇಳಿ ಮತ್ತೆ 5 ದಿನಗಳವರೆಗೂ ಕೂಡ ಪೊಲೀಸ್ ಕಸ್ಟಡಿಗೆ ಪಡೆದಿರ್ತಕ್ಕಂಥದ್ದು. ಆ ನಂತರ ಮತ್ತೆ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ಮುಂದೆ ಮತ್ತಷ್ಟು ತೀವ್ರ ವಿಚಾರಣೆಯನ್ನು ನಡೆಸಬೇಕಿದೆ ಅವಶ್ಯಕತೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡೆದುಕೊಂಡಿದ್ರು. ಈಗಾಗಲೇ 13 ದಿನಗಳ ಕಾಲ ನಿರಂತರವಾಗಿ ಸತತವಾಗಿ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. 139 ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿ ದರ್ಶನ್ ರವರಿಂದ ಸ್ವಇಚ್ಛಾ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳೆಲ್ಲರನ್ನೂ ಕೂಡ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಯ ಪ್ರಮಾಣದಲ್ಲಿ ಮಹಜರು ಪ್ರಕ್ರಿಯೆಗಳನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಹಂತಕ್ಕೆ ಈಗಾಗಲೇ ಪೊಲೀಸರು ಈ ನಿಟ್ಟಿನಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಣೆಗಳನ್ನು ಕೂಡ ನಡೆಸಿ ಸದ್ಯದವರೆಗೆ ಪೊಲೀಸ್ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಿದೆ. ಆದಾಗ್ಯೂ ಕೂಡ ಪೊಲೀಸರಿಗೆ ಅವಕಾಶಗಳುಂಟು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಪರವಾಗಿ ಪ್ರಸನ್ನಕುಮಾರ್ ಪೀರ್ ಅವರು SPP ಆಗಿ ವಾದವನ್ನು ಮಂಡಿಸಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಅವಶ್ಯಕತೆ ಇದೆ ಪೊಲೀಸರಿಗೆ ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರ ಮನವರಿಕೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ರು. ನ್ಯಾಯಾಲಯದ ಗಮನಕ್ಕೆ ತಂದರು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನುಷವಾಗಿ ಮಾರಣಾಂತಿಕ ಹಲ್ಲೆಯನ್ನು ನಡೆಸಿ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು, ಯಾವ ರೀತಿಯಾಗೆಲ್ಲ ಹಿಂಸೆ ಕೊಟ್ಟರು ಅನ್ನೋದ್ರ ಬಗ್ಗೆಯೂ ಕೂಡ ಗಂಭೀರ ಆರೋಪಗಳನ್ನು ದರ್ಶನ್ ಎದುರಿಸ್ತಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಗಮನಕ್ಕೆ ತಂದು ಈಗಾಗಲೇ 13 ದಿನಗಳ ಕಳೆದಿದೆ. ಪೊಲೀಸ್ ಕಸ್ಟಡಿಯ ಅವಧಿಯನ್ನು ಈಗಾಗಲೇ ದರ್ಶನ್ ಮುಗಿಸಿರ್ತಕ್ಕಂಥದ್ದು. ದರ್ಶನ್ ಪೊಲೀಸರ ಅವಧಿ ಕಸ್ಟಡಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅವರ ವಿಚಾರಣೆಯನ್ನು ಕೂಡ ಎದುರಿಸ್ತಾರೆ. ಈ ನಂತರದಲ್ಲಿ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಬಹುತೇಕ ನ್ಯಾಯಾಂಗ ಬಂಧನಕ್ಕೆ ಅವರನ್ನೆಲ್ಲರನ್ನು ಕೂಡ ಒಪ್ಪಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇವತ್ತು ದರ್ಶನ್ ಅಂಡ್ ಗ್ಯಾಂಗ್ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿರತಕ್ಕಂಥದ್ದು. ಚೈತ್ರ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗಾಗಿ.
ನಾವು ಕೇಳಿದೀವಿ ನೋಡಿದೀವಿ ಸಿನಿಮಾಗಳಾಗಿರ್ಬೋದು ಅಥವಾ ಯಾವ ರೀತಿಯಾಗಿ ಒಬ್ಬ ನಟ ಆದರ್ಶವಾಗಿರಬೇಕು ಅಂತ. ಬಟ್ ಈ ಕೇಸ್ನಲ್ಲಿ ಹಾಗಾಗ್ಲಿಲ್ಲ. ಎಷ್ಟೋ ಜನ ಅಭಿಮಾನಿಗಳಿಗೂ ನಿರಾಶೆಯಾಗಿದೆ ಈ ರೀತಿಯಾದಂಥ ಕೃತ್ಯದಿಂದ. ಒಂದೆರಡು ಜನ ಅಲ್ಲ, ಒಂದಿಡೀ ಗ್ಯಾಂಗ್ ಸೇರ್ಕೊಂಡು ಇವತ್ತು ಎರಡೂ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಾಗಾಯಿತು. ಒಂದು ರೇಣುಕಾಸ್ವಾಮಿ ಕುಟುಂಬ, ಇನ್ನೊಂದು ವಿಜಯಲಕ್ಷ್ಮಿ ಅವರು ಕೂಡ ಅವರದೇ ಆದಂಥ ರೀತಿಯಲ್ಲಿ ಅವರು ಸಫರ್ ಮಾಡ್ತಾ ಇದ್ದಾರೆ. ಅವರ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಕೊಲೆ ಆದ ನಂತರದಲ್ಲಿ ಅವ್ರ ಮನೆಗೆ ಹೋದ್ರು, ಅಲ್ಲಿದ್ರು, ಪೂಜೆ ಆಗ್ತಾ ಇತ್ತು, ಜೊತೆಗೆ ಬಟ್ಟೆಗಳನ್ನೆಲ್ಲ ವಾಶ್ ಮಾಡಿದ್ರು, ಆಮೇಲೆ ಶೂ ಅಲ್ಲೇ ಇಟ್ಟಿದ್ರಂತೆ. ಅದನ್ನು ವಿಜಯಲಕ್ಷ್ಮಿ ಅವರು ಕೂಡ ಒಪ್ಕೊಂಡಿದ್ದಾರೆ, ಹೌದು ಸೆಕ್ಯೂರಿಟಿ ಹತ್ರ ಇತ್ತು ಶೂ ಅನ್ನೋದಾಗಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಠಾಣೆ ಕರೆದು ವಿಚಾರಣೆಯನ್ನು ಮಾಡಬೇಕಾದ್ರೆ ಸಾಮಾನ್ಯವಾಗಿ ನೋವು ಆಗೇ ಆಗುತ್ತೆ ಮನಸ್ಸಿಗೆ. ಮತ್ತೊಂದು ಕಡೆಯಲ್ಲಿ ಅಭಿಮಾನಿಗಳು ಅವರಿಗೂ ಕೂಡ ಈ ಒಂದು ಪ್ರಕರಣ ನೋವನ್ನ ಕೊಟ್ಟಿದೆ. ಇದೀಗ ಇವತ್ತು ಈ 4 ಜನ ಆರೋಪಿಗಳಿಗೆ ಏನಿದ್ದಾರೆ ಅವರು ಜೈಲು ಪಾಲಾಗುವುದೇ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. 2 ದಿನದ ವಿಚಾರಣೆಯ ನಂತರದಲ್ಲಿ ಇವತ್ತು ಮತ್ತೆ ಕಸ್ಟಡಿ ಕೇಳುವಂತ ಚಾನ್ಸಸ್ಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ ಈ ಕ್ಷಣಕ್ಕೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೇರಿ 4ರನ್ನ ಕೋರ್ಟ್ಗೆ ಹಾಜರುಪಡಿಸ್ತಾರೆ. 5ನೇ ಎಸಿಎಂಎಂ ಕೋರ್ಟ್ನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ ನ್ಯಾಯಾಧೀಶರ ಮುಂದೆ. ವಿಜಯ್ ಕುಮಾರ್ ಜಾಟ್ಲಾರಿಂದ ವಿಚಾರಣೆ ನಡೆಯುತ್ತೆ ಇವತ್ತು. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಸೇರಿ 4ರು ಇವತ್ತೇ ಜೈಲು ಪಾಲಾಗುವಂತ ಸಾಧ್ಯತೆ ಇದೆ. ಕಸ್ಟಡಿಗೆ ಕೇಳುವಂತ ಚಾನ್ಸಸ್ಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. 5ನೇ ಎಸಿಎಂಎಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಇವತ್ತು. ವಿಜಯ್ ಕುಮಾರ್ ಜಾಟ್ಲಾರಿಂದ ವಿಚಾರಣೆ ನಡೆಯುತ್ತೆ. ಅದಾದ ನಂತರದಲ್ಲಿ ಈಗ ಬರ್ತಾ ಇರುವಂತ ಅಪ್ಡೇಟ್ಸ್ ಪ್ರಕಾರವಾಗಿ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ತೀರಾ ಕಡಿಮೆ ಅಂತ. ಕೇಳಿದ್ರೆ ಇನ್ನೊಂದು 2 ದಿನ ಕೇಳಬಹುದು, ಅದು ಬೇಡ ಅಂತ ತೀರ್ಮಾನ ಬಂದ್ ಆಗಿದೆ. ಹಾಗಾಗಿ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲೂ ಬೇಕಿರುವಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಭದ್ರತೆಗೆ ಬಹಳ ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಅದನ್ನೆಲ್ಲ ನೋಡಿದಾಗ ಒಂದು ಹಿಂಟ್ ಅಂತೂ ಸಿಕ್ಕೇ ಸಿಗುತ್ತೆ. ಹೌದು, ಇವತ್ತು ಬಹುತೇಕ ಜೈಲು ಪಾಲಾಗುವುದು ಫಿಕ್ಸ್ ಅನ್ನೋದಾಗಿ. ಇಡೀ ಡಿ ಗ್ಯಾಂಗ್ ನಲ್ಲಿ ಜೈಲು ಪಾಲಾಗದೆ ಉಳಿದಿರೋದು ಇವರು 4 ಜನ ಮಾತ್ರ. ಇವರನ್ನ ಇನ್ನಷ್ಟು ವಿಚಾರಣೆಗೊಳಪಡಿಸಲಾಗಿತ್ತು. ಇದೀಗ ಅವರನ್ನ ಕೋರ್ಟ್ ಮುಂದೆ ಹಾಜರುಪಡಿಸುವುದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮೈಸೂರು ರಸ್ತೆಯಿಂದ ಪಾಸ್ ಆಗ್ತಾ ಇದೆ ಪೊಲೀಸ್ ವೆಹಿಕಲ್. ಇದರಲ್ಲಿ 4 ಜನ ಆರೋಪಿಗಳಿದ್ದಾರೆ. ಇವರು 4ರು ಮಾತ್ರ ಬಾಕಿ ಉಳಿದಿರೋದು. ಮತ್ತೆಲ್ಲರೂ ಕೂಡ ಜೈಲೂಟ ತಿಂತಾ ಇದ್ದಾರೆ. ಇವತ್ತು ಈ 4 ಜನ ಕೂಡ ಜೈಲು ಪಾಲಾಗೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ತಗೊಂಡ್ರೆ ಮತ್ತೆ ವಾಪಸ್ ಕಸ್ಟಡಿಗೆ ತಗೋಬೇಕು. ಬಟ್ ಆ ರೀತಿಯಾದಂಥ ಚಾನ್ಸಸ್ ಬಹಳ ಕಡಿಮೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಮಾಡಿರುವಂಥ ತಪ್ಪುಗಳು 1 ಒಂದು ಕೊಲೆ ಆಯಿತು, ಆ ನಂತರದಲ್ಲಿ ಸಾಕ್ಷ್ಯನಾಶಕ್ಕೂ ಕೂಡ ಮುಂದಾಗ್ತಾರೆ. ಅದು ಬಹಳ ದೊಡ್ಡ ಅಪರಾಧ ಆಗುತ್ತೆ. ಅದರ ಅಂಡರಲ್ಲೂ ಕೂಡ ಸೆಕ್ಷನ್ ಬಿದ್ದಿದೆ, ಸಾಕ್ಷ್ಯನಾಶಕ್ಕೆ ಪ್ರಯತ್ನಿಸಿರೋದು. ಆಮೇಲೆ ಅಮಾಯಕರು ಯಾವುದೇ ತಪ್ಪನ್ನ ಮಾಡದೇ ಇರುವಂತ ವ್ಯಕ್ತಿ ಹತ್ರ ಹೋಗಿ ನೀನು ಸರೆಂಡರ್ ಆಗು, ಉಳಿದಿರೋದೆಲ್ಲ ನಾವು ನೋಡ್ಕೋತೀವಿ, ಬೇಲ್ ಕೊಡಿಸೋದು ಅಥವಾ ದುಡ್ಡು ಕೊಡೋದು ಎಲ್ಲ ಸೆಟಲ್ಮೆಂಟ್ ಮಾಡ್ತೀವಿ, ಹೋಗಿ ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಬಿಡುವಂತ ಒಬ್ಬ ಕಾರ್ ಚಾಲಕನಿಗೆ ಹೇಳಿದಾಗ, ಇವನ್ನೆಲ್ಲ ನೋಡಿದಾಗ ಎಷ್ಟು ಅಮಾನವೀಯವಾಗಿ ನಡೆದುಕೊಂಡಿದ್ದಾರೆ. ತಪ್ಪಾದ ನಂತರನೂ ರೆಗ್ರೆಷನ್ ಇವರನ್ನ ಕಾಡ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಆಮೇಲೆ ಅವರನ್ನ ಸ್ಥಳ ಮಹಾಜರಿಗೆ ಕರ್ಕೊಂಡು ಬಂದಂತ ಸಮಯದಲ್ಲೂ ನೀವು ನೋಡಿರ್ತೀರಾ. ಪವಿತ್ರ ಆಗಿರ್ಬೋದು, ಏತ್ರಿ ಆರೋಪಿ ಪವನ್ ಆಗಿರ್ಬೋದು, ಅವ್ರದೇ ಮನೆ ಕೆಲಸದಲ್ಲಿದ್ದವನು, ಮೊದಲು ವಿಷಯ ತಿಳಿಸಿರೋದೇ ಪವಿತ್ರ ಪವನ್ಗೆ. ಸೊ ಆ ರೀತಿಯಾಗಿ ತಾವೇ ಮೂಲ ಆದ್ವಿ, ನಮ್ಮಿಂದನೇ ಇಷ್ಟೆಲ್ಲ ಗೋಳಾಟ ಪಡಬೇಕಾಯ್ತು, ಒಂದು ಕುಟುಂಬ ಕಣ್ಣೀರು ಹಾಕ್ತಾ ಇದೆ, ಇವೆಲ್ಲವನ್ನು ಮರೆತು ನಗ್ನಗ್ತಾ ಸ್ಥಳ ಮಹಾಜರಿಗೆ ಬಂದಂತ ಆ 2 ಆರೋಪಿಗಳನ್ನ ನೋಡಿದ್ರೆ ಯಾರಿಗೂ ಆಶ್ಚರ್ಯ ಆಗುತ್ತೆ, ನಿಜಕ್ಕೂ ಇವ್ರು ಕೊಲೆ ಮಾಡಿದವ್ರು ಹೌದಾ ಅಂತ. ಯಾವುದೇ ಪಶ್ಚಾತ್ತಾಪ ಅವ್ರ ಮುಖದಲ್ಲಿ ಒಂದು ಲೈನ್ ಕೂಡ ಇರಲಿಲ್ಲ ಸ್ಥಳ ಮಹಾಜರ ಸಂದರ್ಭದಲ್ಲಿ. ಇವತ್ತು ಅನಿವಾರ್ಯವಾಗಿ ಜೈಲು ಪಾಲಾಗಿದ್ದಾರೆ, ಜೈಲೂಟವನ್ನ ತಿಂತಾ ಇದ್ದಾರೆ. ಇತ್ತ ಒಂದು ಕುಟುಂಬ ಸಂಪೂರ್ಣವಾಗಿ ಕಣ್ಣೀರು ಹಾಕ್ತಾ ಇದೆ. ಅವರುಗಳು ಬೇಡಿರ್ತಾರೆ ಎಲ್ಲ ದೇವರಲ್ಲಿ ಶಿಕ್ಷೆಯಾಗ್ಲಿ ಇವರಿಗೆ ಅಂತ. ಅವ್ರ ತಂದೆ ತಾಯಿ ಗೋಳಾಟವನ್ನ ನೋಡೋದಕ್ಕಾಗೋದಿಲ್ಲ, ಅಷ್ಟು ಸಂಕಟ ಪಡ್ತಾ ಇದ್ದಾರೆ. ಎಷ್ಟು ದೊಡ್ಡ ಶಿಕ್ಷೆ ಆಯ್ತಲ್ಲ, ಹುಟ್ಟದೇ ಇರೋ ಮಗು ತಂದೆಯನ್ನ ನೋಡದೇ ಇರೋ ಹಾಗಾಯ್ತಲ್ಲ, ಗರ್ಭಿಣಿ ಕಣ್ಣೀರು ಹಾಕುವಾಗಾಯ್ತು, ಕುಟುಂಬಕ್ಕೆ ನೆಲೆ ಇಲ್ದಾಗಾಯ್ತು, ದುಡಿತಾ ಇದ್ದಂಥ ಒಬ್ಬ ವ್ಯಕ್ತಿ ಅವನು ಈ ರೀತಿಯಾಗಿ ಆಗಬಹುದಾ ಅಂತ ಆ ಕುಟುಂಬಸ್ಥರು ಹಾಕಿರುವಂಥ ಕಣ್ಣೀರು ಒಂದಷ್ಟು ಜನರನ್ನ ಇದಾಗಲೇ ಜೈಲಿಗೆ ಕಳಿಸಿದೆ. ಇನ್ನು ಉಳಿದಂಥ 4 ಜನ ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಸೊ ಮುಂದಿನ ನಡೆ ಏನು ಅನ್ನೋದನ್ನ ಇನ್ನೇನು ಕೆಲ ಕ್ಷಣಗಳಲ್ಲಿ ನಾವು ನೋಡ್ಬೋದಾಗಿದೆ. ಬಟ್ ಬಹುತೇಕ ಇಲ್ಲಿ ಖಚಿತವಾಗಿ ಹೇಳ್ಬೋದು ಅಂತ ಹೇಳಲಾಗ್ತಾ ಇದೆ. ಅಂತ ಹೇಳಿದ್ರೆ ಮತ್ತೆ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಇವತ್ತೇ ಜೈಲು ಪಾಲಾಗ್ತಾರೆ ಅಂತ. ಮತ್ತೆ ನಮಗೆ ಕಂಡು ಬರ್ತಾ ಇರುವಂತ ದೃಶ್ಯಗಳು ಕೂಡ ಹಾಗೇ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಿಬ್ಬಂದಿ ಭದ್ರತೆ ನಿಯೋಜನೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಹುತೇಕ ಇವತ್ತೇ ದಾಸ ಜೈಲು ಪಾಲು ಅನ್ನೋದಾಗಿ ಹೇಳ್ಬೋದು. ಈಗ ನೀವು ನೋಡ್ತಾ ಇರುವಂತ ದೃಶ್ಯ ಕೆಆರ್ ಮಾರ್ಕೆಟ್ ಬಳಿ ಇನ್ನೇನು ಕೆಲ ಕ್ಷಣಗಳಲ್ಲಿ ರೀಚ್ ಆಗ್ತಾರೆ, ಕೋರ್ಟ್ನ ಆವರಣಕ್ಕೆ ಎಂಟ್ರಿ ಆಗ್ತಾರೆ. ಯಾವುದೇ ಸಮಸ್ಯೆ ಆಗದ ರೀತಿ ಆರೋಪಿಗಳನ್ನ ಕರೆತರುತ್ತಾ ಇರುವಂತ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ.
ಕೋರ್ಟ್ನತ್ತ ದರ್ಶನ್ ಅಂಡ್ ಗ್ಯಾಂಗ್ ಬರ್ತಾ ಇದೆ. 4 ಜನ ಆರೋಪಿಗಳು ಮಾತ್ರ. ಆಗ್ಲೇ ಹೇಳಿದಾಗೆ ಉಳಿದವರೆಲ್ಲ ಜೈಲಿನಲ್ಲೇ ಇದ್ದಾರೆ. ಇದಾಗಲೇ ಈ ಗ್ಯಾಂಗ್ನಲ್ಲಿ ಶಾಮೀಲಾದವರು, ಬೇರೆ ಬೇರೆ ರೀತಿಯಾಗಿ ಕೃತ್ಯವನ್ನ ಎಸಗಿದವರು ಅವರೆಲ್ಲರೂ ಕೂಡ ಜೈಲು ಪಾಲಾಗಿದ್ದಾರೆ. ಉಳಿದಿರೋದು ಇದೊಂದು 4 ಜನ. ಇವರಿಂದ ಮತ್ತಷ್ಟು ವಿಚಾರಣೆ ಆಗಬೇಕಿತ್ತು. ಅಷ್ಟು ಸುಲಭವಾಗಿ ಬಾಯಿ ಬಿಡ್ತಾ ಇರಲಿಲ್ಲ ಈ 4 ಅನ್ನೋದಾಗಿ ಕೇಳಿ ಬರ್ತಾ ಇದೆ. ಆ ಮೊಬೈಲ್ ಸಾಕ್ಷ್ಯಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಗೊತ್ತಿರೋ ಹಾಗೆ ರೇಣುಕಾ ಸ್ವಾಮಿಯನ್ನ ಹೇಗೆ ಮೋರಿಗೆ ಎಸೆದ್ರೋ ಅವ್ರ ಮೊಬೈಲ್ ಅನ್ನು ಕೂಡ ಹಾಗೆ ಎಸೆದಿದ್ದಾರೆ. ಯಾವ ಸಾಕ್ಷ್ಯನೂ ಸಿಗಬಾರ್ದು ಅಂತ. ಯಾವಾಗ ಆ ರೇಣುಕಾ ಸ್ವಾಮಿಯ ಮೃತದೇಹ ಕಾಣೋದಕ್ಕೆ ಸಿಕ್ತೋ ಸಾರ್ವಜನಿಕರಿಗೆ, ಆವಾಗ ಭಯ ಬಿದ್ದು ಯಾರೋ ಒಂದಿಬ್ರು ಅಮಾಯಕರನ್ನ ಕಳಿಸಿ ಶರಣಾಗತಿ ಮಾಡಿಬಿಟ್ರೆ ನಾವೆಲ್ಲರೂ ಎಸ್ಕೇಪ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದವರು 4 ಜನ ಇವತ್ತು ಪೊಲೀಸ್ ಬಸ್ಸಲ್ಲಿ ಕೂತಿದ್ದಾರೆ. ಉಳಿದವರು ಜೈಲಿನಲ್ಲಿ ಕೂತಿದ್ದಾರೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಎಂಥ ಹೈ ಪ್ರೊಫೈಲ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೀರೋ ಆಗಿರ್ಬೋದು, ತಪ್ಪು ಮಾಡಿದಾಗ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಇವತ್ತು ಕೋರ್ಟ್ನತ್ತ ಹೋಗ್ತಾ ಇದೆ ದರ್ಶನ್ ಅಂಡ್ ಗ್ಯಾಂಗ್. ಇನ್ನೇನು ಕೆಲ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ, ಜಡ್ಜ್ ಮುಂದೆ ನಿಲ್ಲಿಸ್ತಾರೆ. ಆನಂತರ ತೀರ್ಪು ಕೂಡ ಬಂದೇ ಬಿಡುತ್ತೆ. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ನಾವು ನೋಡಿದಾಗ ಯಾವುದು ಟ್ರಾಫಿಕ್ ಸಮಸ್ಯೆ ಆಗಿಲ್ಲ, ಎಲ್ಲೂ ಬ್ಲಾಕ್ಗಳಿಲ್ಲ. ನೇರವಾಗಿ ವೇಗವಾಗಿ ಕೋರ್ಟ್ನತ್ತ ಸಾಗಿ ಬರ್ತಾ ಇರುವಂಥ ಪೊಲೀಸ್ ಜೀಪ್ ಹಾಗೆ ಬಸ್ಸನ್ನು ನಾವು ನೋಡ್ತಾ ಇದ್ದೀವಿ. ಇನ್ನೇನು ಕೆಲ ಕ್ಷಣಗಳಲ್ಲಿ ತೀರ್ಪು ಬಂದೇ ಬಿಡುತ್ತೆ. ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಬೇಕಿರುವಂಥ ಸಿದ್ಧತೆಗಳೆಲ್ಲಾನು ಆಗಿದೆ. ವಿಜಯ್ ಕುಮಾರ್ ಜಾಟ್ಲಾರಿಂದ ಇವತ್ತು ವಿಚಾರಣೆ ಕೂಡ ನಡೆಯುತ್ತೆ. SPP ಏನು ಕಾರಣ ಕೊಟ್ಟಿದ್ರಲ್ಲ ಈ ಹಿಂದೆ ಕಸ್ಟಡಿ ಕೇಳೋದಕ್ಕೆ, ಇವರು ಸರಿಯಾಗಿ ವಿಚಾರಣೆಗೆ ಸ್ಪಂದಿಸ್ತಾ ಇಲ್ಲ, ಯಾವುದಕ್ಕೂ ಸರಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ, ಇನ್ನಷ್ಟು ವಿಚಾರಣೆ ಆಗಬೇಕಿದೆ, ಸಾಕ್ಷ್ಯಗಳು ಸಿಗಬೇಕಿದೆ ಅಂತ. ಆ ಉದ್ದೇಶ ಪೂರ್ಣ ಆಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇವತ್ತು ಕೋರ್ಟ್ನಲ್ಲಿ ಬಂದೇ ಬರುತ್ತೆ. ಇಲ್ಲ ಅಂತ ಆದಲ್ಲಿ ನಿಮ್ಮ ಮುಂದಿನ ನಡೆ ಏನು ಅನ್ನೋದು ಗೊತ್ತಾಗುತ್ತೆ. SPP ಪೊಲೀಸರಿಗೆ ಏನ್ ಬೇಕು ಅದನ್ನ ಖಂಡಿತವಾಗಿಯೂ ಕೊಡಿಸೋ ಪ್ರಯತ್ನ ಅವ್ರು ಮಾಡ್ತಾರೆ. ಇಲ್ಲೆಲ್ಲರ ಒಂದು ಗಮನದಲ್ಲಿರೋದು, ಎಷ್ಟೋ ಸೆಲೆಬ್ರಿಟಿಗಳು ಟ್ವೀಟ್ ಮಾಡಿರೋದನ್ನ, ಪೋಸ್ಟ್ ಮಾಡಿರೋದನ್ನ ನೋಡಿರ್ತೀರಾ. ಎಲ್ಲರೂ ಹೇಳ್ತಾ ಇರೋದು ನ್ಯಾಯಯುತವಾಗಿ ಯಾರಿಗೆ ಯಾವ ಶಿಕ್ಷೆ ಆಗಬೇಕು ಅದಾಗಬೇಕು, ಅಥವಾ ಸತ್ಯ ಏನಿದೆ ಅದು ಹೊರಗೆ ಬರಬೇಕು ಅನ್ನೋದಾಗಿ. ಇವತ್ತು ಆ ಕೆಲಸ ಇನ್ನೇನು ಪೂರ್ಣ ಆಗುತ್ತೆ ಅಂತ. ಒಂದಷ್ಟು ಜನರಿಗೆ ಶಿಕ್ಷೆ ಆಗಿ ಹೋಗಿದೆ. ಈ ಉಳಿದಂತ 4 ಜನರಿಗೆ ಏನಾಗುತ್ತೆ ಅನ್ನೋದಕ್ಕೆ ಇನ್ನೇನು ಕೆಲವೇ ಹೊತ್ತು ನೀವು ಕಾಯಬೇಕಾಗುತ್ತೆ. ಈಗ ಕೋರ್ಟ್ನತ್ತ ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ನೇರ ದೃಶ್ಯ ಇದು. ಕೋರ್ಟ್ ಆವರಣಕ್ಕೆ ಬಂದಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೇನು ಕೆಲ ಕ್ಷಣಗಳಲ್ಲಿ ಕೋರ್ಟ್ ಆವರಣದ ಒಳಗೆ ಪೊಲೀಸ್ ಬಸ್ ಹಾಗೆ ಜೀಪ್ ಬರುತ್ತೆ. 4 ಆರೋಪಿಗಳನ್ನ ಇಳಿಸ್ತಾರೆ, ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ, ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ವಾದ ವಿವಾದಗಳು ನಡೆಯುತ್ತೆ, ಏನ್ ಮಾಡಬೇಕು ಅನ್ನೋದಾಗಿ. ಅಥವಾ ಇವರೊಂದು ಫರ್ಮ್ ಡಿಸಿಷನ್ಗೆ ಈಗಲೇ ಬಂದಿರೋದಾದ್ರೆ ಬೇಡ, ಮತ್ತೆ ಪೊಲೀಸ್ ಕಸ್ಟಡಿ ಕೇಳುವಂತ ಕೆಲಸನೇ ಬೇಡ, ನೇರವಾಗಿ ಜೈಲಿಗೆ ಕಳಿಸ್ಬಿಡೋಣ ಅನ್ನೋದಾಗಿ ಇವಾಗಲೇ ನಿಗದಿ ಆಗಿದ್ದಾದ್ರೆ, ಬಹುತೇಕ ಅದೇ ಅಂತ ಹೇಳಲಾಗ್ತಾ ಇದೆ, ನಿಗದಿ ಆಗಿದೆ ಅಂತ. ಹಾಗೆ ಆಗಿದ್ದಾದ್ರೆ ಈ 4 ಜನರನ್ನ ಪರಪ್ಪನ ಅಗ್ರಹಾರ ಜೈಲ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಮತ್ತೆ ಪೊಲೀಸರಿಗೊಂದು ಜವಾಬ್ದಾರಿ ಇದ್ದೇ ಇರುತ್ತೆ. ಆ ಕೋರ್ಟ್ ಆವರಣದಿಂದ ಪರಪ್ಪನ ಅಗ್ರಹಾರ ಜೈಲ್ವರೆಗೂ ಕೂಡ ಭದ್ರತೆಯ ಮೂಲಕವಾಗಿ ಕರೆದುಕೊಂಡು ಹೋಗಬೇಕಾಗುತ್ತೆ. ಕಾರ್ಪೊರೇಷನ್ ಸರ್ಕಲ್ ಹತ್ರ ಬರ್ತಾ ಇದೆ ಇದೀಗ ಪೊಲೀಸ್ ಜೀಪ್ ಹಾಗೆ ಬಸ್. ಆರೋಪಿಗಳನ್ನ ಕರೆತರ್ತಾ ಇರುವಂತಹ ಬಸ್ ಕಾರ್ಪೊರೇಷನ್ ಸರ್ಕಲ್ ಬಳಿ ಇದೆ ಅಂತ ಹೇಳಿದ್ರೆ ಇನ್ನೇನು ಕೆಲ ಕ್ಷಣಗಳು ಮಾತ್ರ. ನೋಡಿ, ಯಾವುದೇ ಟ್ರಾಫಿಕ್ ಇಲ್ಲ ನಾವು ನೋಡ್ತಾ ಇರೋ ಹಾಗೆ. ಹಾಗಾಗಿ ಸ್ವಲ್ಪ ವೇಗವಾಗಿ ಬರ್ತಾ ಇದೆ. ಈಗಾಗಲೇ ಕಾರ್ಪೊರೇಷನ್ ಸರ್ಕಲ್ ಕೂಡ ತಲುಪಿಯಾಗಿದೆ. ಯಾವುದೇ ಗೊಂದಲ ಇದುವರೆಗೂ ಕೂಡ ಏರ್ಪಟ್ಟಿಲ್ಲ. ಯಾಕಂದ್ರೆ ನೀವು ನೇರ ದೃಶ್ಯಗಳನ್ನ ನೋಡ್ತಾ ಇರೋದು. ಅಭಿಮಾನಿಗಳಾಗಿರ್ಬೋದು ಅಥವಾ ಇನ್ಯಾರು ಸಾರ್ವಜನಿಕರಿಂದ ಯಾವ ಸಮಸ್ಯೆನೂ ಇದುವರೆಗೂ ಆಗಿಲ್ಲ. ನೇರ ದೃಶ್ಯದಲ್ಲಿ ದರ್ಶನ್ ಕೂಡ ಕಾಣಿಸ್ತಾರೆ. ಜೊತೆಗೆ ಒಂದಷ್ಟು ಜನ, ಇನ್ನು 3 ಜನ ಆರೋಪಿಗಳು ಕೂಡ ಇದೇ ಬಸ್ನಲ್ಲಿ ಕುಳಿತಿದ್ದಾರೆ. ಪೊಲೀಸರು ಅಕ್ಕಪಕ್ಕ ಇದ್ದಾರೆ, ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ. ಎಂಥವರೇ ಆಗಿದ್ರೂ ಕೂಡ ಪೊಲೀಸ್ ಜವಾಬ್ದಾರಿ, ಅವರಿಗೆ ಪ್ರೊಟೆಕ್ಷನ್ ಕೊಡಲೇಬೇಕು. ಅಂಥ ಬಿಗು ಬಂದೋಬಸ್ತ್ನಲ್ಲಿ ಅವರನ್ನ ಕೋರ್ಟಿಗೆ ಕರೆದುಕೊಂಡು ಬರ್ತಾ ಇದ್ದಾರೆ. ನೋಡಿದ್ವಿ ನಾವು ಇಷ್ಟು ದಿನಗಳವರೆಗೂ ಕೂಡ ಏನೇನಾಯ್ತು ಅನ್ನೋದಾಗಿ. ಡೇ 1 ಆ ಮೃತದೇಹ ಸಿಕ್ಕಾಗಿಂದ ಇವತ್ತು ಕೋರ್ಟ್ಗೆ ಬರೋವರೆಗೂ ಎಷ್ಟೆಲ್ಲ ಕೆಲಸಗಳನ್ನ ಪೊಲೀಸರು ಮಾಡಿದ್ದಾರೆ ಅಂತ. 100-130ಕ್ಕೂ ಹೆಚ್ಚಿನ ಸಾಕ್ಷ್ಯಗಳನ್ನ ಸಂಗ್ರಹಿಸೋದಾಗಿರಲಿ, ಅಥವಾ ಪ್ರತಿಯೊಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂಥ ರೀತಿ, ಬಹಳ ವೇಗದಲ್ಲಿ ಕೆಲಸವನ್ನ ಪೂರ್ಣ ಮಾಡಿದ್ರು. ವಿಚಾರಣೆಯ ಕೆಲಸ ಏನಿದೆಯಲ್ಲ ಬಹಳ ವೇಗ ಪಡೆದುಕೊಳ್ತು. ಅವ್ರು ತಂಗಿದ್ದಂಥ ಹೋಟೆಲನ್ನು ಬಿಟ್ಟಿಲ್ಲ, ಅಥವಾ ಹೋಗಿ ಬರ್ತಾ ಇದ್ದಂಥ ಮ್ಯಾನೇಜರ್ಸ್ ಅವ್ರು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅಥವಾ ದರ್ಶನ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಇವೆಲ್ಲವನ್ನು ಕೂಡ ಕೆದಕ್ತಾ ಹೋದ್ರು. ಹೆಚ್ಚು ಸಮಯ ತಗೊಂಡಿಲ್ಲ. ಹೈ ಪ್ರೊಫೈಲ್ ಕೇಸ್ ಆದರೂ ಕೂಡ ಎಲ್ಲೂ ಕೂಡ ನಮ್ಗೆ ತಡವಾಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಬಹಳ ವೇಗವಾಗಿ ವಿಚಾರಣೆಯನ್ನ ಪೂರ್ಣಗೊಳಿಸಿದಂತೆ ಕಾಣ್ತಾ ಇದೆ. ಒಂದು ವೇಳೆ ಇವತ್ತು ಮತ್ತೇನಾದ್ರೂ ಕಸ್ಟಡಿಗೆ ಕೇಳಿದ್ರೆ ಅದಕ್ಕೇನಾದ್ರೂ ಒಂದು ವಿಶೇಷವಾದಂಥ ಕಾರಣ ಇರಲೇಬೇಕು. ಯಾಕೆಂದ್ರೆ ಬಾಕಿ ಉಳಿದಿರೋದು 2 ದಿನಗಳು ಮಾತ್ರ. ಯಾಕೆ ಮತ್ತೀ ತಲೆನೋವು, ಸಿಕ್ಕಿರುವಂಥ ಸಾಕ್ಷ್ಯಗಳು ಸಿಕ್ಕಿದೆ,
ಜೈಲು ಪಾಲ್ ಮಾಡ್ಬಿಡೋಣ ಅಂತ ಏನಾದ್ರೂ ಪೊಲೀಸರು ಅಂದುಕೊಂಡ್ರೆ ಇವತ್ತೇ ಪರಪ್ಪನ ಅಗ್ರಹಾರವನ್ನ ಸೇರ್ತಾರೆ ಇನ್ನುಳಿದಂತ 4 ಜನ. ಅಲ್ಲಿಗೆ ಇಡೀ ಡಿ ಗ್ಯಾಂಗ್ ಜೈಲು ಪಾಲಾದಾಗಾಯ್ತು. ಯಾರ್ಯಾರು ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಪಾತ್ರ ವಹಿಸಿದ್ರಲ್ವಾ ಯಾವುದೋ ಒಂದು ರೂಪದಲ್ಲಿ ಅವರೆಲ್ಲರೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೋಡ್ತಾ ಇದ್ರೆ ಇವತ್ತು ವಿಚಾರಣೆಗೆ ಹಾಜರುಪಡಿಸುವುದಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದಾರೆ 4 ಜನ ಆರೋಪಿಗಳನ್ನ. A2 ಆರೋಪಿ ದರ್ಶನ್, A10, A14 ಸೇರಿದಂತೆ ಒಟ್ಟು 4 ಜನ ಆರೋಪಿಗಳನ್ನ ಇವತ್ತು ಪೊಲೀಸರ ಕೋರ್ಟ್ ಮುಂದೆ ಹಾಜರುಪಡಿಸುವುದಕ್ಕೆ ಪೊಲೀಸರು ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಇನ್ನೇನು ಕೆಲ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಏನಾಗುತ್ತೆ ಮುಂದೆ ಅನ್ನೋದಕ್ಕೆ ಉತ್ತರ ಸಿಗೋದಕ್ಕೆ ಇನ್ನೇನು ಕೆಲ ಕ್ಷಣಗಳಷ್ಟೇ ಬಾಕಿ ಇದೆ. ಕೋರ್ಟ್ನ ಆವರಣವನ್ನ ತಲುಪುವುದರಲ್ಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಸೇರಿ 4 ಕೋರ್ಟ್ಗೆ ಹಾಜರುಪಡಿಸುತ್ತಾರೆ. 5ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯಲಿದೆ. ನ್ಯಾಯಾಧೀಶ ವಿಜಯ್ ಕುಮಾರ್ ಜಾಟ್ಲಾರಿಂದ ಇವತ್ತು ವಿಚಾರಣೆ ನಡೆಯುತ್ತೆ. ಇವತ್ತು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳುವಂತ ಸಾಧ್ಯತೆಗಳು ಆಗ್ಲೇ ಹೇಳಿದಾಗೆ ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಸೇರಿ 4 ಜೈಲು ಸೇರುವಂತ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಈ 4 ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ಇನ್ನೇನು ಕೆಲ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. 5ನೇ ACMM ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಇನ್ನೇನು ಕೆಲ ಕ್ಷಣಗಳಲ್ಲಿ. ನ್ಯಾಯಾಧೀಶ ವಿಜಯ್ ಕುಮಾರ್ ಜಾಟ್ಲಾರಿಂದ ಇವತ್ತು ವಿಚಾರಣೆ ನಡೆಯೋದಿದೆ. ಅದಕ್ಕಾಗಿನೇ ಈ 4 ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ದಿನಗಳ ವಿಚಾರಣೆ ಪೂರ್ಣ ಆಗಿದೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಪ್ರಸಾದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈ ಕ್ಷಣಕ್ಕೆ ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಇಲ್ಲಿ ಹೇಳೋ ಪ್ರಕಾರ ಕಸ್ಟಡಿ ಕೇಳುವಂತ ಚಾನ್ಸಸ್ಗಳು ತೀರಾ ಕಡಿಮೆ ಅಂತ ಹೇಳಿದ್ರೆ, ಜೊತೆಗೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಭದ್ರತೆಯನ್ನ ವಹಿಸಲಾಗ್ತಾ ಇದೆ. ಇವೆಲ್ಲವನ್ನು ಈ ಚಿತ್ರಣವನ್ನ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ? ಚೈತ್ರ, ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತವಾಗಿ 13 ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಅವಧಿಯಲ್ಲಿ ದರ್ಶನ್ ವಿಚಾರಣೆಯನ್ನು ಎದುರಿಸಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮಾಜರು ಪ್ರಕ್ರಿಯೆಯನ್ನು ನಡೆಸಿದ್ದಾರೆ, ಸಂಯುಕ್ತ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಂಡಿದ್ದಾರೆ. ಅಷ್ಟಲ್ಲದೆ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 139 ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು. ಪ್ರಕರಣವನ್ನ ಗಮನಿಸೋದಾದ್ರೆ ಪ್ರಕರಣದ ಹಿನ್ನೆಲೆ ಗಂಭೀರವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಸಲುವಾಗಿ ಆರೋಪಿಗಳೆಲ್ಲರನ್ನೂ ಕೂಡ ಪೊಲೀಸ್ ಕಸ್ಟಡಿಗೆ ಪಡೆಯಬೇಕು ಅನ್ನೋದನ್ನ SPP ರವರ ಮೂಲಕ ಕೋರ್ಟ್ನ ಗಮನಕ್ಕೆ ತರುವಂತ ಕೆಲಸವನ್ನ ಈಗಾಗಲೇ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲೇ 13 ದಿನಗಳವರೆಗೆ ಅಂದ್ರೆ ಮೊದಲನೇ ಹಂತದಲ್ಲಿ 6 ದಿನಗಳ ಕಾಲ, ತದನಂತರದಲ್ಲಿ ಕೋರ್ಟ್ ಮುಂದೆ ಹಾಜರುಪಡಿಸಿದಂತ ಕೂಡ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಆ ನಂತರದಲ್ಲೂ ಕೂಡ ಪೊಲೀಸರು ಮತ್ತೆ 4 ಆರೋಪಿಗಳು ದರ್ಶನ್ ಸೇರಿದಂತೆ ಪ್ರದೂಷ್, ವಿನಯ್ ಹಾಗೂ ಧನರಾಜ್ ಸೇರಿದಂತೆ 3 ಸೇರಿದಂತೆ ದರ್ಶನ್ ಜೊತೆಗೆ 3 ಆರೋಪಿಗಳನ್ನು ಕೂಡ ಮತ್ತಷ್ಟು ವಿಚಾರಣೆಯ ಸಲುವಾಗಿ ವಶಕ್ಕೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ SPP ಪ್ರಸನ್ನ ಕುಮಾರ್ ಅವರ ವಾದವನ್ನು ಆಲಿಸಿದಂತ ನ್ಯಾಯಾಲಯ ಮತ್ತೆ 2 ದಿನಗಳ ಕಾಲ 4 ಆರೋಪಿಗಳನ್ನು ಕೂಡ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿರ್ತಕ್ಕಂಥ ಪೊಲೀಸರು ಈಗಾಗಲೇ ಅವರಿಗೆ ಅವಶ್ಯಕತೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷ್ಯಾಧಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಆರೋಪಿಗಳಿಂದ ಮಾಜರು ಪ್ರಕ್ರಿಯೆಗಳನ್ನು ನಡೆಸಿದ್ದು ತೀವ್ರ ವಿಚಾರಣೆಯನ್ನು ಕೂಡ ನಡೆಸಿದ್ದಾರೆ. ಈಗಾಗಲೇ 13 ದಿನಗಳ ಕಾಲ ಸತತವಾಗಿ ವಿಚಾರಣೆಯನ್ನ ನಡೆಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ದಿನಗಳ ಕಾಲ ಆರೋಪಿಗಳನ್ನ ವಶಕ್ಕೆ ನೀಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಆದೇಶಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈಗಾಗಲೇ 5ನೇ ACM ನ್ಯಾಯಾಲಯಕ್ಕೆ ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಮತ್ತು ಉಳಿದ 3 ಆರೋಪಿಗಳನ್ನು ಕೂಡ ನ್ಯಾಯಾಲಯದ ಎದುರು ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಿಂದ ಕರೆತರ್ತಕ್ಕಂಥ ಕಾಮಾಕ್ಷಪಾಳ್ಯ ಪೊಲೀಸರು ಹಾಜರುಪಡಿಸಲಿದ್ದಾರೆ. ತದನಂತರದಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗೆ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಧೀಶರು ಆದೇಶಿಸುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಚೈತ್ರ, ಇಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿ ಕೇಳೋದಂತ ಹೇಳಿದ್ರೆ ಎಷ್ಟು ಸಮಯ ಹಿಡಿಬಹುದು ಏನಂತ ಕನ್ಫರ್ಮೇಶನ್ ಕೊಡೋದಕ್ಕಾಗುತ್ತೆ? ಎಷ್ಟು ಸಮಯ ಹೋಗಬಹುದು ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕಂತ? ಚೈತ್ರ, ಸಾಮಾನ್ಯವಾಗಿ ಆರೋಪಿಗಳನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸುವ ಸಂದರ್ಭದಲ್ಲಿ ಪೊಲೀಸರು ನಿಮ್ಗೆ ಏನಾದ್ರೂ ಕೂಡ ತೊಂದರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪರ್ಟಿಕ್ಯುಲರ್ ಆಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ನ್ಯಾಯಾಧೀಶರು ಆರೋಪಿಗಳನ್ನ ಕೇಳ್ತಾರೆ, ಆರೋಪಿಗಳಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾರೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಪೊಲೀಸರು ನಿಮ್ಗೆ ಏನಾದ್ರೂ ತೊಂದರೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಳ್ತಾರೆ. ಆ ನಂತರದಲ್ಲಿ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳನ್ನ ಮತ್ತಷ್ಟು ವಿಚಾರಣೆಗೆ ಕೇಳೋದಾದ್ರೆ SPP ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಸನ್ನ ಕುಮಾರ್ ಪೀರ್ ಅವರು ಪ್ರಾಸಿಕ್ಯೂಷನ್ ಪರ ವಕೀಲರಾಗಿರ್ತಕ್ಕಂಥದ್ದು. ಅವರು ಮತ್ತಷ್ಟು ದಿನಗಳ ಕಾಲ ಆರೋಪಿಗಳನ್ನ ಕಸ್ಟಡಿಗೆ ಕೇಳುವಂತ ಮನವಿಯನ್ನೇನಾದ್ರೂ ಪೊಲೀಸರು ಮಾಡಿದ್ರೆ ಈ ಪರವಾಗಿ ಪೊಲೀಸರ ಪರವಾಗಿ ಪ್ರಾಸಿಕ್ಯೂಷನ್ ಪರವಾಗಿ ನಿಂತು ಮತ್ತಷ್ಟು ದಿನಗಳ ಕಾಲ ಆರೋಪಿಗಳನ್ನ ವಶಕ್ಕೆ ನೀಡುವಂತೆ ಪೊಲೀಸರ ವಶಕ್ಕೆ ಮನವಿಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇನ್ ಕೇಸ್ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳನ್ನ ಕಾನೂನು ಪ್ರಕಾರದಲ್ಲಿ ಪ್ರಕ್ರಿಯೆಗಳನ್ನೆಲ್ಲವನ್ನು ಕೂಡ ಪೊಲೀಸರು ಈಗಾಗಲೇ ಮುಗಿಸಿದ್ದಾಗಿದ್ರೆ ತದನಂತರದಲ್ಲಿ ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೇಳಿಲ್ಲ ಅಂತಂದ್ರೆ ತದನಂತರದಲ್ಲಿ ನ್ಯಾಯಾಲಯ ನ್ಯಾಯಾಂಗ ಬಂಧನಕ್ಕೆ ಆರೋಪಿಗಳನ್ನ
ಒಪ್ಪಿಸುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆ ನಂತರದಲ್ಲಿ ದರ್ಶನ್ ಸೇರಿದಂತೆ 3 ಆರೋಪಿಗಳೇನಿದ್ದಾರೆ, ಪ್ರದೀಶ್, ವಿನಯ್, ಧನರಾಜ್, ಈ 4 ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಆ ಬಳಿಕ ಪರಪ್ಪನ ಅಗ್ರಹಾರಕ್ಕೆ ಆರೋಪಿಗಳನ್ನ ಕೊಂಡೊಯ್ಯಲಾಗುತ್ತೆ. 15ರಿಂದ 20 ನಿಮಿಷಗಳ ಪ್ರಕ್ರಿಯೆ ಇದಾಗಿರ್ತಕ್ಕಂಥದ್ದು. ಚೈತ್ರ. ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗಾಗಿ. ನೀವು ನೋಡಬಹುದಾಗಿದೆ, ಅತ್ಯಂತ ಅಮಾನುಷವಾಗಿ, ಹೀನಾಯವಾಗಿ, ಕ್ರೂರವಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆಗೈದಂತ ಡಿ ಗ್ಯಾಂಗ್ ಒಂದಷ್ಟು ಜನ ಈಗಾಗಲೇ ಜೈಲು ಪಾಲಾಗಿದ್ದಾರೆ. ಮೊನ್ನೆ ದಿನ ಬಂದಿರುವಂತಹ ಆದೇಶದಲ್ಲಿ ಉಳಿದಂತ 4 ಜನರನ್ನ ಪೊಲೀಸ್ ಕಸ್ಟಡಿಗೆ ವಹಿಸಲಾಯಿತು. 2 ದಿನ ಅವಕಾಶವನ್ನ ಕೊಡಲಾಯಿತು ಮತ್ತಷ್ಟು ವಿಚಾರಣೆಗೆ. ಇದೀಗ ಆ ಅವಧಿ ಕೂಡ ಅಂತ್ಯ ಆಗ್ತಾ ಇದೆ. ಇವತ್ತು ಕೋರ್ಟ್ ಪ್ರೊಡ್ಯೂಸ್ ಮಾಡಲೇಬೇಕಾಗುತ್ತೆ. ಹಾಗಾಗಿ 4 ಜನರನ್ನ ಪೊಲೀಸ್ ಕರೆತರ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು. ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರದಲ್ಲಿ ವಾದ ವಿವಾದಗಳು ನಡೆಯುತ್ತೆ. ಮತ್ತೆ ಪೊಲೀಸ್ ಕಸ್ಟಡಿಗೆ ಕೇಳಬೇಕಾ ಇಲ್ಲ ಜೈಲು ಪಾಲು ಮಾಡಬೇಕಾ ಅನ್ನೋದನ್ನ ಆದೇಶ ಬಂದ ನಂತರದಲ್ಲಿ ಕನ್ಫರ್ಮ್ ಆಗುವಂಥದ್ದು. SPP ಯಾವ ರೀತಿಯಾಗಿ ವಾದವನ್ನ ಮಂಡಿಸ್ತಾರೆ, ಪೊಲೀಸರ ಡಿಮ್ಯಾಂಡ್ ಏನಿದೆ, ಮತ್ತೆ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ಗಳು ತೀರಾ ಕಡಿಮೆ ಅಂತ ಈಗ ಹೇಳಲಾಗ್ತಾ ಇದೆ. ಈ ಕ್ಷಣಕ್ಕೆ ಬರ್ತಾ ಇರುವಂತಹ ಅಪ್ಡೇಟ್ಸ್ ಪ್ರಕಾರ ಮತ್ತೆ ಕಸ್ಟಡಿಗೆ ಕೇಳುವಂತ ಚಾನ್ಸಸ್ಗಳು ಕಡಿಮೆ, ಇವತ್ತೇ ಜೈಲಿಗೆ ಕಳಿಸುವಂತ ವ್ಯವಸ್ಥೆಗಳಾಗುತ್ತೆ ಅಂತ. ಇಡೀ ಇಷ್ಟು ದಿನಗಳವರೆಗೂ ಕೂಡ ಆಗಿರುವಂತಹ ಡೆವಲಪ್ಮೆಂಟ್ ಅನ್ನ ನೀವು ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಈ ಪ್ರಕರಣದ ತನಿಖೆ ಸಾಗಿ ಬಂತು ಅಂತ ಎಲ್ಲರ ವಿಚಾರಣೆಗಳನ್ನ ನಡೆಸಬೇಕಾಯಿತು. ಆರೋಪಿಗಳ ಕುಟುಂಬ, ರಾಘವೇಂದ್ರ ಅನ್ನುವಂಥ ವ್ಯಕ್ತಿ ಎಷ್ಟು ಅಮಾನವೀಯವಾಗಿ ನಡ್ಕೊಂಡ್ರು ಅಂತ ಹೇಳಿದ್ರೆ, ಕೊಲೆಯಾದ ನಂತರ ಆತನ ಮೇಲಿದ್ದಂಥ ಆಭರಣಗಳನ್ನು ಕೂಡ ಕಿತ್ಕೊಂಡ್ರು. ಅದನ್ನ ತನ್ನ ಪತ್ನಿ ಕೊಟ್ಟಿದ್ರು. ಅಲ್ಲೂ ಕೂಡ ವಿಚಾರಣೆಯನ್ನು ನಡೆಸಿ ಆ ಚಿನ್ನವನ್ನು ಕೂಡ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಈ ಪ್ರಕರಣದಲ್ಲಿ.